ಬೆಂಗಳೂರಿನ ದೇವನಹಳ್ಳಿಯ ತಾಜ್ ಹೋಟೆಲ್ನಲ್ಲಿ ಇಬ್ಬರು ಮಕ್ಕಳನ್ನ ಕೊಂದು ತಂದೆ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ತಾಜ್ ಹೋಟೆಲ್ನಲ್ಲೇ ಈಗ ಮೃತದೇಹಗಳು ಇರುವಂಥದ್ದು. 5 ಹಾಗೂ 10 ವರ್ಷದ ಮಕ್ಕಳನ್ನ ಉಸಿರುಗಟ್ಟಿಸಿ ಕೊಂದು ತಂದೆ ಇಮ್ರಾನ್ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಜೊತೆಗೆ ಈತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಕ್ಕಳನ್ನ ಹತ್ಯೆ ಮಾಡೋದಕ್ಕಾಗಿಯೇ ಈತ ರೂಮ್ ಬುಕ್ ಮಾಡಿದ್ದಂತೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯ ವ್ಯಾಪ್ತಿಯ ಹೋಟೆಲ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಘಟನಾ ಸ್ಥಳಕ್ಕೆ ಏರ್ಪೋರ್ಟ್ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಈ ಒಂದು ಕೊಲೆಗೆ ಹಾಗೂ ದುಡುಕಿನ ನಿರ್ಧಾರಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಪತ್ನಿಯ ಅಕ್ರಮ ಸಂಬಂಧಕ್ಕೆ ರೋಸಿ ಹೋಗಿ ಈ ನಿರ್ಧಾರ ಅಂತ ಹೇಳಿ ಇಮ್ರಾನ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಈ ದುಡುಕಿನ ನಿರ್ಧಾರವನ್ನ ಇಮ್ರಾನ್ ಕೈಗೊಂಡಿದ್ದ. ಮಕ್ಕಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ತಾನೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯ ಪೊಲೀಸರು ತಾಜ್ ಹೋಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಆ್ಯಂಡ್ ಆತ್ಮಹತ್ಯೆಗೆ ಯತ್ನ ಮಾಡಿದಂಥ ಇಮ್ರಾನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ಪ್ರತಿಷ್ಠಿತ ತಾಜ್ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ನಾಗವಾರ ನಿವಾಸಿಯಾಗಿರುವಂತಹ ಇಮ್ರಾನ್ ಇವತ್ತು ತನ್ನ 2 ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಹೋಟೆಲ್ನಲ್ಲಿ ರೂಮ್ ಅನ್ನ ಮಾಡಿಕೊಂಡು ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾನೆ. ಈ ಪೈಕಿ 5 ವರ್ಷದ ಝೋರಾ ಮತ್ತೆ 10 ವರ್ಷದ ಜಾರಾ ಅಂತೇಳಿ ಇಬ್ಬರನ್ನು ಮಕ್ಕಳನ್ನ ಕರ್ಕೊಂಡ್ಬಂದು ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾನೆ. ನಂತರ ಮಕ್ಕಳನ್ನು ಎದುರಿಗೆ ಜಾರದಂತ ಸಂದರ್ಭದಲ್ಲಿ ಮಕ್ಕಳ ಉಸಿರನ್ನ ಗಡಿಸಿ ತಂದೆ ಇಬ್ಬರು ಮಕ್ಕಳನ್ನ ಹತ್ಯೆಗೈದಿರುವಂತದ್ದು. ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂತದ್ದು ಕನ್ಫರ್ಮ್ ಆಗ್ತಿದ್ದಂಗೆ ಆತ ಕೂಡ ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ಕೊಂಡಿರುವಂತದ್ದು. ಇದಕ್ಕಿಂತ ಮುಂಚಿತವಾಗಿ ಆರೋಪಿ ತಂದೆ ಇಮ್ರಾನ್ ಏನಿದ್ದಾನೆ, ಈತ ಡೆತ್ ನೋಟ್ ಅನ್ನ ಬರೆದಿರುವಂತದ್ದು. ತನ್ನ ಪತ್ನಿಯ ಅಕ್ರಮ ಸಂಬಂಧದಿಂದ ಬೇಸತ್ತು, ಕುಟುಂಬದಲ್ಲಿನ ಕಲಹಕ್ಕೆ ಬೇಸತ್ತು ಮಕ್ಕಳನ್ನ ಕರ್ಕೊಂಡ್ಬಂದು ಮಕ್ಕಳನ್ನ ಸಾಯಿಸಿ ನಾನು ಕೂಡ ಸಾಯುವಂತ ನಿರ್ಧಾರವನ್ನು ಮಾಡಿದ್ದೀನಿ ಅಂತೇಳಿ ಆತ ಡೆತ್ ನೋಟ್ ಅನ್ನ ಬರೆದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂತದ್ದು. ಸದ್ಯ ಘಟನೆಯಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ರೆ ಆರೋಪಿ ತಂದೆ ಏನಿದ್ದಾನೆ ಈತ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಸದ್ಯ ಆತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಖುದ್ದು ನಾರ್ತ್ ಈಸ್ಟ್ ಡಿವಿಷನ್ ಡಿಸಿಪಿ ಆಗಿರುವಂತಹ ಮಿಥುನ್ ಕುಮಾರ್ ಹಾಗೂ ಏರ್ಪೋರ್ಟ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ನೀಡಿ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯ ಇಬ್ಬರು ಮಕ್ಕಳು ಏನು ಹತ್ಯೆ ಆಗಿದ್ದಾರೆ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಸದ್ಯ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹಗಳನ್ನ ರವಾನಿಸಲಾಗಿದೆ. ಜೊತೆಗೆ ಆರೋಪಿ ತಂದೆ ಇಮ್ರಾನ್ ಇದ್ದಾನೆ, ಈತನಿಂದ ಮುಂದಿನ ತನಿಖೆ ಭಾಗವಾಗಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಬೇಕಾಗಿದೆ. ಸದ್ಯ ಆತ ಯಾವುದೇ ಪ್ರತಿಕ್ರಿಯೆ ನೀಡುವಂತ ಪರಿಸ್ಥಿತಿನಲ್ಲಿಲ್ಲ. ಹೀಗಾಗಿ ಆತನ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಹೀಗಾಗಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತ ಡೆತ್ ನೋಟ್ ಏನಿದೆ ಅದನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಆತನ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡ್ಕೊಂಡಿರುವಂತದ್ದು. ಆತ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿರುವಂತೆ ತನ್ನ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಈ ರೀತಿಯಾಗಿ ಮಕ್ಕಳನ್ನ ಹತ್ಯೆ ಮಾಡಿ ನಾನು ಕೂಡ ಸಾವನ್ನ ಅಪ್ಪುವಂತ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳಿ ಆತ ಏನ್ ಹೇಳಿದಾನೆ. ಹೀಗಾಗಿ ಅವರ ಕುಟುಂಬಸ್ಥರನ್ನು ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.